ನಮಸ್ತೆ ಆತ್ಮೀಯರೇ, ನಾನು ಮಣಿಕಂಠಜಿ, ಯೋಗ ಉಪಾಧ್ಯಾಯ, ಬಾಬಾಜಿ ಅಷ್ಟಾಂಗ ಯೋಗ ಕೇಂದ್ರ, ಬೆಂಗಳೂರು. ಯೋಗದ ಅಭ್ಯಾಸದ ಪ್ರಾರಂಭಿಕ ಹಂತದಲ್ಲಿ ವಾರ್ಮ್ ಅಪ್ ಎಕ್ಸಸೈಸ್ ಅಂತ ಮಾಡ್ತೀವಿ. ಈ ವಾರ್ಮ್ ಅಪ್ ಎಕ್ಸಸೈಸ್ ಮಾಡೋದ್ರಿಂದ ದೇಹದಲ್ಲಿ ಶಾಖ ನಿರ್ಮಾಣ, ಅಂದರೆ ದೇಹವನ್ನು ಬೆಚ್ಚಗಾಗಿಸೋದು. ನಾವು ರಾತ್ರಿ ಪೂರ್ತಿ ಮಲಗಿರ್ತೀವಿ, ಬೆಳಗ್ಗೆ ಎದ್ದು ಈ ವಾರ್ಮ್ ಅಪ್ ಎಕ್ಸಸೈಸ್ ಮಾಡೋದ್ರಿಂದ ದೇಹದಲ್ಲಿ ಶಾಖ ನಿರ್ಮಾಣ ಆಗುತ್ತೆ. ಅಂದರೆ ರಾತ್ರಿ ಪೂರ್ತಿ ಮಲಗಿದಾಗ ಬ್ಲಡ್ ಸರ್ಕ್ಯುಲೇಷನ್ ಕಮ್ಮಿ ಇರುತ್ತೆ. ನೋಡಿ, ಹೇಗೆ ಒಂದು ಬೆಣ್ಣೆಯನ್ನು ಬಿಸಿ ಕೊಟ್ಟಾಗ ಅದು ತುಪ್ಪದ ರೀತಿ ನೀರಿನ ಥರ ಲಿಕ್ವಿಡ್ ಫಾರ್ಮ್ ಆಗುತ್ತೋ, ಅದೇ ರೀತಿ ನಮ್ಮ ರಾತ್ರಿ ಪೂರ್ತಿ ಮಲಗಿದಾಗ ನಮ್ಮ ದೇಹದಲ್ಲಿ ರಕ್ತ ಮಂದವಾಗಿರುತ್ತೆ. ಈ ವಾರ್ಮ್ ಅಪ್ ಎಕ್ಸಸೈಸ್ ಮಾಡೋದ್ರಿಂದ ರಕ್ತ ಪರಿಚಲನೆ ದೇಹದಲ್ಲಿ ಸುಗಮವಾಗುತ್ತೆ. ಯೋಗದ ಅಭ್ಯಾಸದ ಹಾದಿಲಿರೋರೇ ಮಾಡಬೇಕು ಅಂತೇನಿಲ್ಲ. ಪ್ರತಿ ದಿನ ಹದಿಹರೆಯದ ಬಾಲಕರಿಂದ ವೃದ್ಧರ ತನಕ ಎಲ್ಲರೂ ಕೂಡ ಈ ವಾರ್ಮ್ ಅಪ್ ಎಕ್ಸಸೈಸನ್ನು ಮಾಡ್ಬೋದು. ಯಾರು ಮಾಡಬಾರ್ದು ಅಂದರೆ, ಇತ್ತೀಚೆಗೆ ಯಾವುದೇ ರೀತಿಯಾದ ಶಸ್ತ್ರಚಿಕಿತ್ಸೆಗೆ, ಆಪರೇಷನ್ಗೆ ಒಳಗಾಗಿದ್ದರೆ ಅವ್ರು ಮಾಡಬಾರ್ದು. ಈ ವಾರ್ಮ್ ಅಪ್ ಎಕ್ಸಸೈಸ್ ಮಾಡೋದ್ರಿಂದ ದೇಹದ ಅನೇಕ ಜೋಡುಗಳ ಸಡಿಲ ಮತ್ತು ಸದೃಢತೆಗೆ, ಅಂದರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲ ಕೀಲುಗಳು ಸರಾಗವಾಗಿ ಕಾರ್ಯನಿರ್ವಹಣೆ ಮಾಡಲಿಕ್ಕೆ, ಅದರಲ್ಲೂ ಬಹಳ ಮುಖ್ಯವಾಗಿ ಭುಜದ ಕೀಲುಗಳು, ಕುತ್ತಿಗೆ ಭಾಗದ ಕೀಲುಗಳು, ಹಾಗೆ ಎಂಟೈರ್ ಸ್ಪೈನಲ್ ಕಾರ್ಡ್ನಲ್ಲಿ ಇರ್ತಕ್ಕಂಥ ಡಿಸ್ಕ್ಗಳ ಒತ್ತಡ ಇದ್ದಲ್ಲಿ ಅದನ್ನು ಕಡಿಮೆ ಮಾಡುವಲ್ಲಿ ಈ ವಾರ್ಮ್ ಅಪ್ ಎಕ್ಸಸೈಸು ಸಹಕಾರಿ. ಸೊ ಮಾಡುವಂಥ ವಿಧಾನನ ಅರ್ಥಕೊಳ್ಳಿ. ಇದನ್ನು ಖಾಲಿ ಹೊಟ್ಟೆಯಲ್ಲಿ ಮಾಡೋದು ಸೂಕ್ತ. ಬೆಳಗ್ಗೆ ಎದ್ದು ದಿನಚರಿನ, ಅಂದರೆ ದೈನಂದಿನ ದಿನದಲ್ಲಿ ಬೆಳಗ್ಗೆ ಎದ್ದು ಕೂಡಲೇ ಮಲವಿಸರ್ಜನೆ ಎಲ್ಲ ಮುಗಿಸಿ, ತದನಂತರ ಉಗುರು ಬೆಚ್ಚಗಿನ ಒಂದು ಗ್ಲಾಸ್ ನೀರನ್ನು ಸೇವನೆ ಮಾಡಿ, ತದನಂತರ ಈ ವಾರ್ಮ್ ಅಪ್ ಮಾಡೋದು. ಇಲ್ಲಿ 3 ಹಂತಗಳು ಬರುತ್ತೆ: ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತ. ಈ ದಿನ ನಾನು ನಿಮಗೆ ಪಾರ್ಟ್ 1 ಹೇಳಿಕೊಡ್ತೀನಿ. ಪಾರ್ಟ್ 1 ಸುಲಭವಾಗಿ ಅಭ್ಯಾಸ ಮಾಡ್ತಾ ಹೋದಂಗೆ ಮೊದಲಿಗೆ ಕಷ್ಟ ಸಾಧ್ಯವಾಗಿ ತಲೆದೋರ್ಬೋದು. ಈ ವಾರ್ಮ್ ಅಪ್ ಎಕ್ಸಸೈಸ್ ಮಾಡ್ತಾ ಹೋದಂಗೆ ನಿಮ್ಮ ಪೃಷ್ಠದ ಭಾಗದಲ್ಲಿನ, ಹಿಂತೊಡೆಗಳ ಭಾಗದಲ್ಲಿನ, ಕೆಳಬೆನ್ನಿನ ಭಾಗದಲ್ಲಿನ ಬಿಗಿತ್ವತೆ ಕೂಡ ನಿವಾರಣೆ ಆಗುತ್ತೆ. ಅನೇಕ ಸ್ನಾಯುಗಳ ಬಿಗಿತ್ವತೆ ಇದ್ದಾಗ ಕೆಲವರಿಗೆ ಮುಂದೆ ಬಾಗೋದು ಕಷ್ಟ, ಹಿಂದೆ ಬಾಗೋದು ಕಷ್ಟ, ಈ ರೀತಿ ಎಲ್ಲ ಇರ್ತವೆ. ಸೊ ಈ ವಾರ್ಮ್ ಅಪ್ ಎಕ್ಸಸೈಸ್ ಮಾಡೋದ್ರಿಂದನೇ ನಿಮ್ಮ ದೇಹದ ಅನೇಕ ಸ್ನಾಯುಗಳ ವ್ಯವಸ್ಥೆ ಕೂಡ ಸುಗಮಗೊಳ್ಳುತ್ತೆ. ಅಲ್ಲಿರ್ತಕ್ಕಂಥ ಬಿಗಿತ್ವತೆ ಸಡಿಲಗೊಂಡು ಅನೇಕ ಮುಂದುವರೆದ, ಇವನ್ ಯೋಗಾಸನದ ಹಾದಿಯಲ್ಲಿ ಇದ್ದೀರಾ ಅಂದರೆ ನೀವು ಮುಂದುವರೆದ ಅಭ್ಯಾಸಗಳು ಕೂಡ ಮಾಡಲಿಕ್ಕೆ ಇದು ಸಹಕಾರಿಯಾಗುತ್ತೆ. ಇದನ್ನು ನಾವು ಸರಿಸುಮಾರು 13-14 ವರ್ಷದಿಂದ ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ನೀವು ಕೂಡ ಇದನ್ನು ನೋಡಿಕೊಂಡು ಪ್ರಾಕ್ಟೀಸ್ ಮಾಡ್ಬೋದು. ಮಾಡುವಂಥ ವಿಧಾನವನ್ನು ತಿಳ್ಕೊಳ್ಳಿ. ಹಸ್ತನ ಸೇರಿಸಿ ಇಂಟರ್ಲಾಕ್ ಮಾಡೋದು, ತಲೆ ಹಿಂಭಾಗಕ್ಕೆ ಅಳವಡಿಸಿರಬೇಕು. ಉಸಿರು ತೇಕೊಳ್ತಾ ಉಸಿರು ಹೊರಾಗ್ತಾ, ಉಸಿರು ತೇಕೊಳ್ತಾ ಉಸಿರು ಹೊರಾಗ್ತಾ. ನಿಮ್ಮ ಬಲ ಮೊಣಕೈ ಎಡಮಂಡಿಗೂ, ಎಡಮೊಣಕೈ ಬಲಮಂಡಿಗೆ, ಅಂದರೆ ಬಲಗಾಲ ಒಂದು 10 ಬಾರಿ, ಎಡಗಾಲ ಒಂದು 10 ಬಾರಿ ಮಾಡಬೇಕು. ಸ್ವಲ್ಪ ಬಿರುಸಾಗಿ ಮಾಡೋದು, ವಾರ್ಮ್ ಅಪ್ ಅಂತ ಹೇಳಿದ್ನಲ್ಲ, ಸ್ವಲ್ಪ ಬಿರುಸಾಗಿ ಮಾಡೋದು. ಮೊದಲಿಗೆ ಅನೇಕರಿಗೆ ಈ ಮೊಣಕಾಲಿಗೆ ತಾಗೋಲ್ಲ. ನಿರಂತರ ಪ್ರಯತ್ನ ಮಾಡಿದಾಗ ಹಿಪ್ಪಲ್ಲಿ ಸಡಿಲತೆ ಆವೃತವಾಗಿ ಮೊಣಕಾಲಿಗೆ ತಾಗುತ್ತೆ. ಅದಕ್ಕೆ ಪ್ರತಿದಿನ ಅಭ್ಯಾಸ ಇರಬೇಕು, ಆಗ ಮೊಣಕಾಲಿಗೆ ತಾಗುತ್ತೆ. ನೋಡ್ಕೊಳ್ಳಿ. ಈ ರೀತಿ ಬಲಗಾಲ ಒಂದು 10 ಬಾರಿ, ಎಡಗಾಲ ಒಂದು 10 ಬಾರಿ ಚೆನ್ನಾಗಿ ಮೊಣಕಾಲಿಗೆ ತಾಗುವಂತೆ ಮಾಡೋದು. ತದನಂತರ ನೋಡಿ, ಕಣ್ಮುಚ್ಚೋದು, ದೀರ್ಘವಾದ ಆಳವಾದ ಒಂದು ಉಸಿರಾಟ ಮಾಡೋದು, ರಿಲ್ಯಾಕ್ಸ್ ಆಗ. ನೆಕ್ಸ್ಟ್ ಉಸಿರು ತೇಯ್ಕೊಳ್ತಾ ಕೈ ಮೇಲೆ ತರೋದು, ಉಸಿರನ್ನು ಹೊರಾಗ್ತಾ ಹಸ್ತ ಮೇಲ್ಮುಖ ಮಾಡೋದು. ಓಲ್ ಸ್ಪೈನನ್ನು ಮೇಲ್ಮುಖವಾಗಿ ಹಿಗ್ಗಿಸ್ದಂಗಿರಬೇಕು. 3 ಉಸಿರಾಟ. ಮೂರು ಉಸಿರಾಟ ಆದ ನಂತರ ಹಾಗೆ ಎಡಬದಿಗೆ ಬಾಗಿ. ಈ ಪಾರ್ಶ್ವಬದಿಗೆ ಬಾಗೋದು, ಪಾರ್ಶ್ವ ಕಿಬ್ಬಟ್ಟೆ ಬದಿ, ಸೊಂಟದ ಬದಿ, ಪಕ್ಕೆ ಭಾಗ, ಹಾಗೆ ಮೂತ್ರಪಿಂಡದ ಭಾಗದವುಗಳಿಗೂ ಲಾಭದಾಯಕ. ಇಲ್ಲಿ 3 ಉಸಿರಾಟ. ಅದರ ನಂತರ ಮೇಲೆ ಬಂದಾಗ 3 ಉಸಿರಾಟ. ಮೂರು ಉಸಿರಾಟ ಆದ ನಂತರ ಬಲಬದಿಗೆ ಬಾಗಿದಾಗ 3 ಉಸಿರಾಟ. ಮತ್ತೆ ನೇರ ಬಂದಾಗ 3 ಉಸಿರಾಟ. ಕಣ್ಮುಚ್ಚಿ ಕೂಡ ಮಾಡ್ಬೋದು. ನಿಮ್ಮ ಗಮನ ಪೂರ್ತಿ ಬೆನ್ನಿನಲ್ಲಿ ಇರ್ತಕ್ಕಂಥ ಡಿಸ್ಕ್ಗಳ ಮಧ್ಯದಲ್ಲಿ ಇರ್ತಕ್ಕಂಥ ಒತ್ತಡ ಕಡಿಮೆ ಆಗ್ತಾ ಇದೆ ಅಂತ ಗಮನಿಸಿ. ಅಂದರೆ ಹೋಲ್ ಸ್ಪೈನನ್ನು ಮೇಲ್ಮುಖವಾಗಿ ಇಕ್ಸಿರ್ಬೇಕು. 3 ಉಸಿರಾಟ ಆದಮೇಲೆ
ಉಸಿರು ಹೊರ ಹಾಕ್ತಾ ಕೈ ಕೆಳಗೆ, ಕಣ್ಮುಚ್ಚಿರಿ. ದೀರ್ಘವಾದ ಆಳವಾದ ಒಂದು ಉಸಿರಾಟ, ವಿಶ್ರಾಂತಿ. ಕಾಲು ಮಧ್ಯೆ ಸ್ವಲ್ಪ ಅಂತರ ಇಟ್ಕೊಳ್ಳಿ. ಉಸಿರು ತೇಯ್ಕೊಳ್ತಾ ನೋಡಿ, ಇದು ಅಪ್ಪರ್ ಬಾಡಿ ಟ್ವಿಸ್ಟ್ ಅಂತ, ಟ್ರಂಕ್ ಟ್ವಿಸ್ಟ್, ಅಪ್ಪರ್ ಬಾಡಿ ಟ್ವಿಸ್ಟ್. ಉಸಿರು ತೇಯ್ಕೊಳ್ತಾ ಉಸಿರು ಹೊರಾಗ್ತಾ, ಉಸಿರು ತೇಯ್ಕೊಳ್ತಾ ಉಸಿರು ಹೊರಾಗ್ತಾ. ಸ್ವಲ್ಪ ಬಿರುಸಾಗಿ ಮಾಡೋದು. ಬಲಗೈ ಹೋದಾಗ ಬಲಗೈ ಕಡೆ, ಎಡಗೈ ಹೋದಾಗ ಎಡಗೈ ಕಡೆ. ಮುಂದೆ ನೋಡೋದು, ಕೈ ಕೆಳಗಿಳಿಸೋದು, ಕಣ್ಮುಚ್ಚಿ ಧೀರವಾದ ಆಳವಾದ ಒಂದು ಉಸಿರಾಟ ಮಾಡಿ, ವಿಶ್ರಾಂತಿ. ನೆಕ್ಸ್ಟ್ ನೋಡಿ, ಎಂಟೈರ್ ಸ್ಪೈನಿಗೆ, ಕುತ್ತಿಗೆ ಭಾಗದವುಗಳಿಗೆ, ಭುಜದ ಭಾಗದ ಜಡತ್ವತೆ ಬಿಗಿತ್ವತೆಗೆ ಒಳ್ಳೆಯ ವರದಾಯಕವಾದಂಥ ಅಭ್ಯಾಸ. ಸೊ ಈ ರೀತಿ ಮಾಡೋದು ಸ್ಟೂಡೆಂಟ್ಸಿಗೆ, ಕುಳಿತು ಕೆಲಸ ಮಾಡ್ತಕ್ಕಂಥವ್ರಿಗೆ, ಡ್ರೈವಿಂಗ್ ಡಿಪಾರ್ಟ್ಮೆಂಟಲ್ಲಿರೋರಿಗೆ ಎಲ್ಲರಿಗೂ ಕೂಡ ವರದಾಯಕವಾದಂಥ ಅಭ್ಯಾಸ. ಎಂಟೈರ್ ಸ್ಪೈನು ರಿಫ್ರೆಶ್ಮೆಂಟಿಗೆ ಒಳಗಾಗುತ್ತೆ. ಸೈಡ್ ವೈಸ್ ಆಗಿ ಮಾಡಿ ತೋರಿಸ್ತೀನಿ ನೋಡ್ಕೊಳ್ಳಿ. ಸೈಡಾಗಿ ಈ ರೀತಿ ಬರೋದು, ಕಾಲು ಸರಿಯಾಗಿ 3 ಅಡಿ ಅಂತರ ದೂರ ಇಟ್ಕೋಬೇಕು. ಬಹಳ ಮುಖ್ಯವಾಗಿ ಮಂಡಿ ಭಾಗಿಸ್ದಿರ ನಿರಂತರ ನೀವು ಪ್ರಯತ್ನ ಮಾಡಿದ್ರೆ ನಿಮ್ಮ ಪೃಷ್ಠದ ಭಾಗದಲ್ಲಿನ ಮತ್ತು ಹಿಂತೊಡೆಗಳ ಭಾಗದಲ್ಲಿನ, ಪೃಷ್ಠದ ಭಾಗದಲ್ಲಿನ ಮತ್ತು ಕೆಳಬೆನ್ನಿನ ಭಾಗದಲ್ಲಿನ ಬಿಗಿತ್ವತೆ ಜಡತ್ವತೆ ನಿವಾರಣೆ ಆಗುತ್ತೆ. ಅನೇಕ ಜನರಿಗೆ ಅಲ್ಲೆಲ್ಲವೂ ಕೂಡ ಸ್ನಾಯುಗಳು ಬಿಗಿಯಾಗಿರುತ್ತೆ, ಮಸಲ್ಸ್ಗಳು ಸ್ಟಿಫ್ನೆಸ್ ಇರುತ್ತೆ, ಆ ಸ್ಟಿಫ್ನೆಸ್ ಕೂಡ ಕಡಿಮೆ ಆಗುತ್ತೆ. ನೋಡಿ, ಮೊದಲಿಗೆ ಈ ರೀತಿ ಮುಂದೆ ಭಾಗ ಕಾಲು ಸರಿಯಾಗಿ ಒಂದು 3 ಅಡಿ ಅಂತರ ದೂರ ಇಟ್ಕೊಂಡು ಪಾದ ಸ್ಪರ್ಶಿಸುವಿಕೆ ಉಸಿರಾಡದೊಂದಿಗೆ ಮಾಡಿ. ಮೊಣ್ಕೈ ಇಡೋದು ನೋಡಿ, ಈ ರೀತಿ ಮೊಣ್ಕೈ ಹೋಗುತ್ತಲ್ಲ, ಅನೇಕರಿಗೆ ಇದು ಕಷ್ಟ ಸಾಧ್ಯ. ಮೊಣ್ಕೈ ನೆಲಕ್ಕೆ ಹೋಗಲ್ಲ, ಬಟ್ ಪ್ರಯತ್ನ ಮಾಡ್ತಾ ಮಾಡ್ತಾ ಪ್ರತಿದಿನ ನೀವು ಅಭ್ಯಾಸ ಮಾಡ್ತಾ ಮಾಡ್ತಾ ನಿಮ್ಮ ಮೊಣ್ಕೈ ಇಡ್ಬೋದು ಈ ರೀತಿ. ಉಸಿರಾಡದಂದು ಮಾಡಬೇಕು. ಇದರಲ್ಲೇ 2ನೇ ಅಭ್ಯಾಸ ಬರುತ್ತೆ ನೋಡಿ. ಸ್ವಲ್ಪ ಕಾಲಾಂತರ ಕಡಿಮೆ ಮಾಡಿ, ಬಲಹಸ್ತ ಎಡಪಾದಕ್ಕೂ ಎಡಹಸ್ತ ಬಲಪಾದಕ್ಕೂ ಟಚ್ ಮಾಡಿದಾಗ ನೀವು ಬಲಗೈ ಹೋದಾಗ ಬಲಗೈ ಕಡೆಗೂ, ಎಡಗೈ ಹೋದಾಗ ಎಡಗೈ ಕಡೆ ನೋಡಬೇಕು ಈ ರೀತಿ. ಅಂದಲ್ಲಿ ಕತ್ ಸಮೇತ ಸೇರಿಸ್ಬೇಕು. ಇದರಲ್ಲೇ 3ನೇ ಅಭ್ಯಾಸ ನೋಡಿ. ಈ ಎದೆ ಭಾಗದಲ್ಲಿ ಹಾರ್ಟ್ ಬ್ಲಾಕೇಜಸ್ಸು, ಲಂಗ್ಸಲ್ಲಿ ಫ್ಲಮ್ ಅಕ್ಯುಮುಲೇಷನ್ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಕಫ ಕಟ್ಕೊಳ್ಳೋದು, ಎದೆ ಭಾಗದಲ್ಲಿ ವೇನ್ಸಲ್ಲಿ ಕಟ್ಕೊಳ್ಳೋದು, ಹೃದಯ ಭಾಗದಲ್ಲಿ. ಸೊ ಆ ಒಂದು ಸಮಸ್ಯೆಗೆ ನಿವಾರಣೆಗೆ ಈ ಭಾಗವನ್ನು ಚೆನ್ನಾಗಿ ಮರ್ದನಕ್ಕೆ ಒಳಪಡಿಸೋದು ಈ ರೀತಿ. ಹುಸುತ್ತೆ ಕೊಳ್ತಾ ಮೇಲೆ ಬನ್ನಿ, ಕಾಲು ಕೂಡಿಸಿ, ಕಣ್ಮುಚ್ಚಿ ದೀರ್ಘವಾದ ಆಳವಾದ 1-2 ಉಸಿರಾಟ. ನೆಕ್ಸ್ಟ್ ಒನ್ ಇಸ್ ಕಾಲು ಮಧ್ಯೆ ಅಂತರ ತರೋದು ನೋಡಿ. ಸ್ವಲ್ಪ ಕಾಲು ಮಧ್ಯೆ ಅಂತರ ಇಟ್ಕೊಳ್ಳೋದು, ಹುಸುತ್ತೆ ಕೊಳ್ತಾ ಉಸಿರು ಹೊರಾಗ್ತಾ. ಮೊದಲಿಗೆ ಇಷ್ಟು ಕೈ ಮೇಲೂ ಬರೋದಿಲ್ಲ, ಹಾಗೆ ಮಂಡಿ ಕೂಡ ಕೆಲವರಿಗೆ ಟೈಟ್ ಆಗಲ್ಲ. ಸೊ ನೀವು ನಿರಂತರ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನೀ ಕೂಡ ಟೈಟ್ ಮಾಡಬೇಕು, ಕೈ ಕೂಡ ಸಾಧ್ಯವಾದಷ್ಟು ಫ್ರೀ ಬಿಡಬೇಕು ನೋಡಿ ಈ ರೀತಿ. ಉಸಿರು ಹೊರ ಹಾಕ್ತಾ ಕೈ ಕೆಳಗಿಡಿಸ್ತೀರ, ಕಾಲು ಕೂಡಿಸಿ, ಕಣ್ಮುಚ್ಚಿ ದೀರ್ಘವಾದ ಆಳವಾದ 1-2 ಉಸಿರಾಟ ಮಾಡಿ. ಈ ಹಿಂದೆ ಮಾಡಿದಂಥ ಅಭ್ಯಾಸಗಳು, ಹೀಗೆ ಮಾಡಿದಂಥ ಅಭ್ಯಾಸ ಮಾಡ್ತಾ ಇದ್ದಂಗೆ ನಿಮ್ಮ ಬಾಡಿ ವಾರ್ಮ್ ಆಗೋದು, ಹೀಟ್ ಆಗೋದನ್ನು ನೀವು ಕಾಣ್ಬೋದು. ನೆಕ್ಸ್ಟ್ ಒನ್ ಇಸ್ ಅದರಲ್ಲೂ ಈ ತಂಪಾದ ವಾತಾವರಣ ಚಳಿಗಾಲದಲ್ಲಿ ಮೈ ಬೆಚ್ಚಗಾಗಿಸಲು ಈ ವ್ಯಾಯಾಮ ಅತಿ ಅವಶ್ಯಕ. ಕೈ ಭುಜಿಗೆ ಸಮ ನೇರ ತೆಗೆದುಕೊಳ್ತೀರಾ. ಈ ಅಭ್ಯಾಸದಲ್ಲಿ ನೋಡಿ, ಎಂಟೈರ್ ಬಾಡಿ, ದೇಹದ ಎಲ್ಲ ಭಾಗದವುಗಳು ಬಳಸಲ್ಪಡುತ್ತೆ. ಅತಿ ಬೇಗ ನಿಮಗೆ ಆಯಾಸ ಆಗುತ್ತೆ. ಸ್ವಲ್ಪ ಮಾಡ್ತಾ ಇದ್ದಂಗೆ ಸುಸ್ತು ಅನಿಸುತ್ತೆ, ಬಟ್ ಸುಸ್ತು ಅನ್ಸೋವರೆಗೂ ಮಾಡೋದು, ತದನಂತರ ರಿಲ್ಯಾಕ್ಸ್ ಆಗುತ್ತೆ. ನೋಡ್ಕೊಳ್ಳಿ ಈ ರೀತಿ.
ಮೊದಲಿಗೆ ಇದು ಮಾಡಬೇಕಾದ್ರೂ ಕೂಡ ಕೆಲವರಿಗೆ ಗೊಂದಲ ಆಗುತ್ತೆ. ಕಣ್ಣು ಮುಚ್ಚಿಬಿಡಿ. ಧೀರವಾದ ಆಳವಾದ ಉಸಿರಾಟ ಮಾಡಿ ವಿಶ್ರಾಂತಿ. ಇದು ವಾರ್ಮ್ ಅಪ್ ಎಕ್ಸಸೈಸ್. ಸೊ ಇಲ್ಲಿ ಮಧ್ಯದಲ್ಲಿ ಇನ್ಸ್ಟ್ರಕ್ಷನ್ನು ಅದೆಲ್ಲ ಹೇಳ್ಬೇಕಾದ್ರೆ ಟೈಮ್ ತೊಗೊಂಡಿದೆ. ನೀವು 1 ದಿನ 2 ದಿನ 3 ದಿನ ಇದನ್ನು ನೋಡ್ತಾ ಕಂಟಿನ್ಯೂಸ್ ಆಗಿ ಅಭ್ಯಾಸ ಮಾಡಿದ್ರೆ ಕೇವಲ ಒಂದು 7 ರಿಂದ 10 ನಿಮಿಷದ ಒಳಗಡೆ ಎಲ್ಲ ಮುಗಿಯುತ್ತೆ. ಇನ್ನೂ ಕಡಿಮೆ ಕೂಡ ಸಮಯ ಆಗ್ಬೋದು. ಸೊ ಇದನ್ನು ಪುನರಾವರ್ತನೆ ಕೂಡ ಮಾಡ್ಬೋದು. 2 ರೌಂಡ್ 3 ರೌಂಡ್ ಮಾಡಿದಾಗ ನಿಮ್ಮ ದೇಹದ ಜೋಡುಗಳಿಂದ, ನಿಮ್ಮ ದೇಹದ ಸ್ನಾಯುಗಳಿಂದ ಬಿಗಿತುವತೆ ಕೂಡ ಕಡಿಮೆ ಆಗುತ್ತೆ. ಉತ್ತಮವಾದ ರಕ್ತ ಪರಿಚಲನೆ ಕೂಡ ದೇಹಕ್ಕೆ ಆವೃತವಾಗುತ್ತೆ. ದೇಹದಲ್ಲಿ ಫೈರ್ ಇರಬೇಕು, ಒಂದಿಷ್ಟು ರಕ್ತ ಪರಿಚಲನೆ, ಪ್ರಾಣಶಕ್ತಿ ಸುಗಮವಾಗಿ ಹರಿದಾಡಲಿಕ್ಕೆ ದೇಹದಲ್ಲಿ ಒಂದಿಷ್ಟು ಶಾಖ ಕೂಡ ನಿರ್ಮಾಣ ಆಗುತ್ತೆ. ಸೊ ಇದನ್ನು ನೋಡಿಕೊಂಡು ಹಂತವಾಗಿ ಪ್ರಾಕ್ಟೀಸ್ ಮಾಡೋದು. ಇದು ಮೊದಲನೇ ಹಂತ ವಾರ್ಮ್ ಅಪ್. ನೆಕ್ಸ್ಟು ವಿಡಿಯೋದಲ್ಲಿ ಸಂಧಿ ವ್ಯಾಯಾಮ, ಸೂಕ್ಷ್ಮ ವ್ಯಾಯಾಮ ಅದನ್ನು ಹೇಳ್ಕೊಡ್ತೀನಿ. ಅದನ್ನು ಕೂಡ ಮಾಡೋದು. ಅದು ಯಾವ ರೀತಿ ಇರುತ್ತೆ ಅಂದರೆ, ಪ್ರತಿ ಜೋಡುಗಳು ಕುತ್ತಿಗೆಯಿಂದ ಹಿಡಿದು ಅಂದರೆ ಅಂಗಾಲಿಂದ ಹಣ್ಣೆತ್ತಿವರೆಗೆ ಅಂತ ಹೇಳ್ತಾರಲ್ಲ, ಆ ರೀತಿ ಕುತ್ತಿಗೆಯಿಂದ ತಲೆ ಭಾಗದಿಂದ ಪಾದದವರೆಗೆ ಪ್ರತಿ ಜೋಡುಗಳ ಸಡಿಲ ಮತ್ತು ಸದೃಢತೆಗೆ ವ್ಯಾಯಾಮವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ತಮಗೆಲ್ಲರಿಗೂ ಒಳಿತಾಗಲಿ. ಈ ವಿಡಿಯೋದಲ್ಲಿ ಇರತಕ್ಕಂಥ ಮಾಹಿತಿಯನ್ನು ಸದುಪಯೋಗಪಡಿಸ್ಕೊಳ್ಳಿ. ತಮಗೆಲ್ಲರಿಗೂ ಒಳಿತಾಗಲಿ. ಶುಭ ದಿನ. ನಮಸ್ಕಾರ.